ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಫಿನಾಲೆ ಟಾಸ್ಕ್ ಭಾರಿ ಸದ್ದು ಮಾಡ್ತಾ ಇರುವಂಥದ್ದು. ಸ್ಪರ್ಧಿಗಳಿಗೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಫಿನಾಲೆ ಟಾಸ್ಕ್ನಲ್ಲಿ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5, ಟಾಪ್ 6 ಅಂತ ಈ ರೀತಿಯಾಗಿ ಒಂದು ಟಾಸ್ಕನ್ನು ನಡೆಸಿ ಟಾಪ್ 1 ಯಾರು, ಟಾಪ್ 2 ಯಾರು ಅನ್ನುವಂಥ ಒಂದು ಏರಿಳಿತದಲ್ಲಿ ಸ್ಪರ್ಧಿಗಳು ಕ್ಯೂರಿಯಾಸಿಟಿಯಾಗಿ ಇದ್ದಾರೆ. ಸದ್ಯ ಈ ಒಂದು ಟಾಸ್ನಲ್ಲಿ ಜಿದ್ದಾಜಿದ್ದಿ ಪೈಪೋಟಿ ಹೆಚ್ಚಾಗಿದ್ದು, ಗಿಲ್ಲಿ ನಟನಿಗೆ ಭಾರೀ ಆದಂಥ ಸಪೋರ್ಟ್ ಅಭಿಮಾನಿ ಬಳಗದಿಂದ ಸಿಗ್ತಾ ಇದೆ. ಆದರೆ ಇವತ್ತು ಗಿಲ್ಲಿ ನಟ ಬಿಗ್ ಬಾಸ್ ಫಿನಾಲೆ ಟಿಕೆಟ್ನಲ್ಲಿ 4ನೇ ಸ್ಥಾನವನ್ನು ಪಡೆದು ಸೋಲನ್ನು ಅನುಭವಿಸಿದ್ದಾರೆ. ಟಾಸ್ನಲ್ಲಿ ಸೋತಿರುವಂಥದ್ದು. ಆದರೂ ಕೂಡ ಗಿಲ್ಲಿಗೆ ಭಾರಿ ಚರ್ಚೆ, ಒಂದು ಏರಿಳಿತ ಏರುಪೇರು ಇದ್ದಿದ್ದೆ. ಹಾಗಾಗಿ ಗಿಲ್ಲಿ ನಟನಿಗೆ ಅತಿ ಹೆಚ್ಚು ಸಪೋರ್ಟ್ ವೋಟ್ ಸಿಕ್ಕಿದಿಂದ ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದಾರೆ. ಆ ಸೆಲೆಕ್ಟ್ನಲ್ಲಿ ನಂಬರ್ 1 ಸ್ಥಾನವನ್ನು ಗಿಲ್ಲಿ ನಟ ಪಡ್ಕೊಂಡಿದ್ದಾರೆ. ಟಾಸ್ಕ್ ಸೋತರೂ ಕೂಡ ಸ್ಪರ್ಧಿಗಳ ವೋಟಿಂಗ್ ಲಿಸ್ಟಲ್ಲಿ ಮೊದಲನೇ ಸ್ಥಾನವನ್ನು ಗಿಲ್ಲಿ ನಟ ಪಡ್ಕೊಂಡಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಬಹಳ ಕ್ಯೂರಿಯಾಸಿಟಿ ಇದೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗಿಂತ ಯಾರು ಪ್ರಬಲಶಾಲಿ ಯಾರೂ ಇಲ್ಲ. ಸೊ ಟಾಸ್ನಲ್ಲಿ ಸೋತರೂ ಕೂಡ ಗಿಲ್ಲಿಗೆ ಮೇಲುಗೈ ಮತ್ತಷ್ಟು ಸ್ಪರ್ಧಿಗಳಿಂದ ಸಿಕ್ಕಿರುವಂಥದ್ದು. ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಹೆಸರನ್ನು ತೆಗೆದುಕೊಳ್ಳೋದು ಭಾಳ ಒಂದು ಒಳ್ಳೆಯ ನಿರ್ಧಾರ ಆಗಿದೆ. ಏಕೆಂದರೆ ಗಿಲ್ಲಿಗೆ ಯಾರೂ ಕೂಡ ಭೇದ ಭಾವವನ್ನು ಮಾಡ್ತಾ ಇಲ್ಲ. ಸೊ ಸದ್ಯ ಎಲ್ಲರೂ ಕೂಡ ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಮಕ್ಕಳಿಂದ ಕೂಡ ಗಿಲ್ಲಿಗೆ ಸಪೋರ್ಟನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇನ್ನೇನು ಫಿನಾಲೆ ಇನ್ನೊಂದು 2 ವಾರ ಬಳಿಕ ಫಿನಾಲೆ ಸ್ಟಾರ್ಟ್ ಆಗಲಿದೆ. ಫೈನಲ್ ಲಿಸ್ಟ್ ಅನೌನ್ಸ್ ಆಗ್ತಾ ಇದೆ. ಸದ್ಯ ಈ ಒಂದು ಫಿನಾಲೆ ಟಾಸ್ನಲ್ಲಿ ಗಿಲ್ಲಿ ಸೋತರು ಕೂಡ ಸ್ಪರ್ಧಿಗಳ ವೋಟಿಂಗ್ ಲಿಸ್ಟ್ನಲ್ಲಿ ಡೈರೆಕ್ಟಾಗಿ ಫಿನಾಲೆ ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಮೊದಲ ಸ್ಥಾನದಲ್ಲಿ ಗಿಲ್ಲಿ ಆಯ್ಕೆಯಾಗಿರುವಂಥದ್ದು ಜನಗಳಿಗೆ ಖುಷಿಯಾದ ವಿಚಾರ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬಿಟ್ಟರೆ ಬೇರೆ ಯಾರು ಕೂಡ ಪ್ರತಿಸ್ಪರ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಬಿಗ್ ಬಾಸ್ ಮನೆಯಿಂದ ಹೊರಬಂದಂಥ ಸ್ಪರ್ಧಿಗಳು ಕೂಡ ಗಿಲ್ಲಿ ಅವರನ್ನೇ ನಿರೀಕ್ಷೆ ಮಾಡಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಎಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡೋದು ಒಂದು ಸಣ್ಣ ವಿಚಾರವೇ ಅಲ್ಲ. ಸದ್ಯ ಗಿಲ್ಲಿ ನಟ ಗೆಲ್ಲಬೇಕು ಅಂತ ನೀವು ಕೂಡ ಬಯಸುವುದಾದರೆ ಗಿಲ್ಲಿಗೆ ಒಂದು ವೋಟ್ ಮಾಡಿ. ಹಾಗೆ ಗಿಲ್ಲಿ ನಟನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಗಿಲ್ಲಿ ಗೆಲ್ಲಲು ಏನೆಲ್ಲ ಟಿಪ್ಸ್ಗಳು ನಿಮ್ಮಲ್ಲಿದೆ, ಗಿಲ್ಲಿ ಗೆಲ್ಲಬೇಕಾದ್ರೆ ಯಾರೆಲ್ಲ ಟಿಪ್ಸ್ಗಳನ್ನ ಕೊಡ್ತೀರಿ, ದಯಮಾಡಿ ಟಿಪ್ಸ್ಗಳನ್ನ ಹೇಳಿ ಕಮೆಂಟ್ ಮೂಲಕ. ಗಿಲ್ಲಿ ಸಪೋರ್ಟ್ಗಾಗಿ ನೀವು ಕೂಡ ವೋಟ್ ಮಾಡಿದರೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಗಿಲ್ಲಿ ಗೆಲುವು ಯಾರಿಗೆ ಮುಖ್ಯ ಅನ್ನೋದನ್ನು ದಯಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸದ್ಯ ಗಿಲ್ಲಿ ಗೆಲ್ಲಬೇಕು ಅಂತ ಅದೆಷ್ಟೋ ಜನ ಆಸೆ ಕನಸೆಲ್ಲ ಇಟ್ಕೊಂಡಿರ್ತೀರಿ. ಸೊ ತನ್ನ ಅಭಿಮಾನಿಗಳು ಇಷ್ಟೆಲ್ಲ ಮಾಡ್ತಿರೋದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಸಣ್ಣ ವಿಚಾರ ಅಲ್ಲ. ಇಷ್ಟೊಂದು ಜನ ಸಂಪಾದನೆ ಮಾಡೋದು ಒಳ್ಳೆಯ ವಿಚಾರ. ಸದ್ಯ ಗಿಲ್ಲಿಯ ಶ್ರಮ ಎಷ್ಟಿರಬೇಕು ಅನ್ನೋದು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಗಿಲ್ಲಿ ಮೊದಲಿಂದಲೂ ಕೂಡ ಯಾವುದೇ ಚೇಂಜಸ್ ಕೂಡ ಬಿಗ್ ಬಾಸ್ ಮನೇಲಿ ಕಂಡಿಲ್ಲ. ಕೆಲವರ ಮುಖವಾಡಗಳು ಕಾಂಡ್ರು ಕೂಡ ಗಿಲ್ಲಿ ರಿಯಲ್ ಲೈಫ್ನಲ್ಲಿ ಹೇಗಿದ್ದಾರೆ ಅದೇ ರೀತಿ ಇದ್ದಾರೆ. ಸೊ ಇಲ್ಲಿ ಬಂದು ಚೇಂಜ್ ಆಗುವ ವಿಚಾರವೇ ಇಲ್ಲ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ವಿನ್ ಆದರೆ ಅದೆಷ್ಟೋ ಮಂದಿಗೆ ಖುಷಿ ಆಗುತ್ತೆ. ಸೊ ಬಡವರ ಮಕ್ಕಳು ಬೆಳಿಬೇಕು ಅಂತ ಅದೆಷ್ಟೋ ಮಂದಿ ಹೇಳ್ತಾ ಇರ್ತಾರೆ. ಹಾಗಾಗಿ ಗಿಲ್ಲಿಯ ಗೆಲುವಿಗೆ ಜನ ಶ್ರಮಿಸ್ತಾ ಇದ್ದಾರೆ. ಯಾಕೆಂದರೆ ಒಂದು ಸಣ್ಣ ಪ್ರತಿಭೆ ದೊಡ್ಡ ಪ್ರತಿಭೆ ಆಗಲಿಕ್ಕೆ ಇಂತಹ ಒಂದು ಸಪೋರ್ಟ್ಗಳು ಮುಖ್ಯ ಆಗಿರುತ್ತೆ. ಸದ್ಯ ಟಾಸ್ಕ್ಗಳಲ್ಲಿ ವಿನ್ ಆಗಲಿಕ್ಕೆ ಅದೆಷ್ಟೋ ಜನ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅದು ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಗೆಲ್ಲಬೇಕು ಅಂದರೆ ಇಂತಹ ಒಂದು ವಿಚಾರಗಳು, ಇಂತಹ ಸ್ಫೂರ್ತಿದಾಯಕ ವಿಚಾರಗಳು ಇದ್ದರೆ ಇನ್ನೂ ಒಳ್ಳೆಯದು. ಸೊ ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಲಬೇಕು ಅಂದರೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ ಅವರೆಲ್ಲ ಕೂಡ ಸಪೋರ್ಟ್ ಮಾಡಿ ಗೆಲುವಿಗೆ ಇದು ಮಾಡಿ. ಯಾರೆಲ್ಲ ನಿಮ್ಮ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಯಾರು ಆಗಬೇಕು ಅನ್ನೋದನ್ನು ತಿಳಿಸ್ಕೊಡಿ, ನೋಡೋಣ. ಸದ್ಯ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ವಿಡಿಯೋಗಾಗಿ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.